ಇನ್ನು ಇರಾನ್ನ ಪ್ರತೀಕಾರದ ದಾಳಿಗೆ ದೊಡ್ಡಣ್ಣ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ನಿಂದ ನಡೆದಿರುವಂತಹ ಡೆಡ್ಲಿ ಅಟ್ಯಾಕ್ ಇದು. ದಾಳಿಯ ವಿಡಿಯೋನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಅಮೆರಿಕದ ಮಿಲಿಟರಿ ಮಾಡಿದೆ. ಯಾವ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಬಳಸಿ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇಸ್ರೇಲ್ನ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇತ್ತೋ ಅವುಗಳನ್ನೇ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಆ ದಾಳಿಯ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಅಮೆರಿಕ ಈ ವಿಡಿಯೋನ ರಿಲೀಸ್ ಮಾಡಿದೆ. ಬಲಿಷ್ಠ ಹಾಗೆ ಸುದೀರ್ಘ ಅಂತರದವರೆಗೆ ಸಾಗಬಲ್ಲಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹೊಂದಿರುವಂತಹ ರಾಷ್ಟ್ರ ಇರಾನ್. ಆಗ್ಲೇ ಹೇಳಿದೆ, ಮಿಸೈಲ್ಗಳು ಈ ದೇಶದ ರಕ್ಷಣಾ ವ್ಯವಸ್ಥೆಯ ಬಹಳ ದೊಡ್ಡ ಶಕ್ತಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರಾಷ್ಟ್ರ ಮಿಸೈಲ್ಗಳನ್ನ ಹೊಂದಿದೆ. ಇವರ ಕೆಲವು ಮಿಸೈಲ್ಗಳು 3000 ಕಿಲೋಮೀಟರ್ ದೂರದವರೆಗೆ ಹೋಗುತ್ತವೆ. 2000 ಕಿಲೋಮೀಟರ್, 1500 ಕಿಲೋಮೀಟರ್, 800 ಕಿಲೋಮೀಟರ್, ಈ ರೀತಿಯಾಗಿ ಬೇರೆ ಬೇರೆ ವೆರೈಟಿಯ ಪ್ರಬಲವಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇರಾನ್ ಹೊಂದಿದೆ. ಇವತ್ತಿಗೆ ಅವರು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರೋದು, ಜೊತೆಗೆ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು, ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು ಇದೇ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಬಳಕೆ ಮಾಡಿಕೊಂಡು. ಹೀಗಾಗಿ ಅಮೆರಿಕ ಪ್ರತೀಕಾರದ ಪ್ರತಿ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇರಾನ್ನ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ. ಆ ಮಿಸೈಲ್ಗಳನ್ನೇ ಛಿದ್ರ ಮಾಡಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.